ಎಷ್ಟು ಫಾಸ್ಟಾಗಿ ಮಾಡ್ತೀನಿ ಅಂದರೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ ಯೂಟ್ಯೂಬ್ ಚಾನಲ್. ಇದು ಬಂದು ಸಂಡೇ ವ್ಲಾಗು. ನಾವು ಶಾಪಿಂಗ್ ಹೋಗಿದ್ವಿ. ಏನಕ್ಕಪ್ಪ ಅಂದರೆ ಜಿಮ್ಮಿಗೆ ಸೇರ್ಕೊಳ್ಳೋಣ ಅಂತ ಇದ್ದೀನಿ ಫಸ್ಟ್ ಟೈಮು. ಯಾಕಂದರೆ ತುಂಬಾ ವೆಯ್ಟ್ ಗೇನ್ ಆಗಿದೆ ಮತ್ತು ನನಗೆ PCOD ಸಮಸ್ಯೆ ಇದೆ. ಹಾಗಾಗಿ ಫಿಟ್ಟಾಗಿರೋಣ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಜಿಮ್ಮಿಗೆ ಸೇರ್ಕೊಳ್ತಿರೋದ್ರಿಂದ ನನ್ನ ಹತ್ರ ಶೂ ಆಗಲಿ ಮತ್ತು ಜಿಮ್ ಲೆಗಿನ್ಸ್ ಆಗಲಿ ಇರಲಿಲ್ಲ. ಟಿ ಶರ್ಟ್ ನನ್ನ ಹತ್ರನೇ ಇತ್ತು. ಸೊ ಹಾಗಾಗಿ ಇಲ್ಲಿ ಗರುಡ ಮಾಲಲ್ಲಿ ಡೆಕಾಥ್ಲಾನಲ್ಲಿ ಶಾಪ್ ಮಾಡೋಣ ಅಂತ ಬಂದಿದ್ವಿ. ಇಲ್ಲಿ ಶೂ ಎಲ್ಲ ತುಂಬ ಕಾಸ್ಟ್ಲಿ. ಹಾಗಾಗಿ ನಾನು ರೋಡ್ ಸೈಡಲ್ಲೇ ಸಯಾಜಿರಾವ್ ರೋಡಲ್ಲೇ ತೊಗೊಂಡೆ 300 ರುಪೀಸ್ಗೆ. ಬಟ್ ಇಲ್ಲಿ ಜಿಮ್ ಲೆಗಿನ್ಸ್ ಬೇಕಾಗಿತ್ತು. ಸೊ ಅದು ಕೂಡ ಶಾಪ್ ಮಾಡೋಣ ಅಂತ ಬಂದ್ವಿ. ಇದು ಸಂಡೇ ಸಂಜೆ ನನ್ನ ಹಸ್ಬೆಂಡ್ ಆಫೀಸ್ ಮುಗಿಸ್ಕೊಂಡು ಬಂದಿದ್ದರು. ಸೊ ಹಾಗಾಗಿ ಬೇಗನೆ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೆ ನೋಡ್ತಾ ಇದ್ದೀನಿ. ನಾನು ಹೇಳೋದೆ ಮತ್ತೆ ಏನಪ್ಪ ಅಂದರೆ ನನ್ನ ಲಾಗ್ ನೋಡಿ ಎಲ್ಲರೂ ಸುಮ್ಮನೆ ಹಾಕಬೇಡಿ. ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಮ್ಮ ಚಾನಲ್ಗೆ ಲೈಕ್ ಶೇರ್ ನಮ್ಮ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಕೊನೆಗೆ ಒಂದೇ ಒಂದು ಜಿಮ್ ಲೆಗಿನ್ಸ್ ತೊಗೊಂಡೆ. ಸದ್ಯಕ್ಕೆ ಸಾಕು ಅಂತ ನನ್ನ ಹತ್ರನೇ ಇದೆ. ಸೊ ಹಾಗಾಗಿ ಅದು ಕೂಡ 999ಗೆ ನೋಡಿ. ಒಂದೇ ಒಂದು ಜಿಮ್ ಲೆಗಿನ್ಸ್ ತೊಗೊಂಡಿರೋದಕ್ಕೆ ಅಷ್ಟು ಉದ್ದ ಬಿಲ್ ಕೊಟ್ಟಿದ್ದಾರೆ.
ನಾವು ಅಷ್ಟು ಶಾಪಿಂಗ್ ಮಾಡೋ ಅಷ್ಟರೊಳಗೆ ಕತ್ಲಾಗ್ಬಿಟ್ಟಿತ್ತು. ಫುಲ್ಲು 7:30 8 ಹಂಗಾಗಿತ್ತು ಅನಿಸುತ್ತೆ. ಹಂಗೆ ಬರ್ತಾ ಅರಮನೆ ಲೈಟಿಂಗ್ಸ್ ಸುಮ್ಮನೆ ಹೊರಗಡೆಯಿಂದ ನೋಡಿಕೊಂಡು ಅರ್ಧ ದಾರಿಲಿ ಬರ್ತಾನೆ ಮಳೆ ಸ್ಟಾರ್ಟ್ ಆಗೋಯ್ತು. ಅರ್ಧ ದಾರಿಲಿ ಮಳೆ ಬಂದಿದ್ದಕ್ಕೆ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬಿಟ್ಮೇಲೆ ಹೋಗೋಣ ಅಂತ ನಿಂತ್ಕೊಂಡ್ವಿ. ಎಷ್ಟೊತ್ತಾದ್ರೂ ಬಿಡಲೇ ಇಲ್ಲ. ಮಳೆ ಲೈಟಾಗಿ ಕಮ್ಮಿ ಆದಮೇಲೆ ಹಾಗೆ ಗಾಡೀಲೇ ಹೊರಟ್ವಿ. ಪಾಪುಗೆ ಜರ್ಕಿನ್ ಹೊತ್ತಿಸ್ಕೊಂಡು ಕರ್ಕೊಂಡು ಹೋದೆ. ಅವನಂತೂ ನಿಂತಾನೆ ಇರಲಿಲ್ಲ. ಸೊ ಹಂಗಾಗಿ ಅರ್ಧ ದಾರಿಗೆ ಹೋದ್ಮೇಲೆ ತಿರ್ಗಾ ಆಟೋ ಬುಕ್ ಮಾಡಿಕೊಂಡು ಮನೇಲಿ ಹೊರಟ್ವಿ. ಮನೆಗೆ ಬಂದು ತಲುಪಿ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಸಂಡೇ ಮುಗೀತು. ನೆಕ್ಸ್ಟ್ ಡೇಗೆ ಜಿಮ್ಗೆ ಹೋಗೋಣ ಅಂತ ಹಾಗೆ ಕೆಲಸದವ್ರು ಬಂದ್ರೂ ನನಗೂ ಸ್ವಲ್ಪ ಮನೇಲೆಲ್ಲ ಕೆಲಸ ಇತ್ತು. ಅದು ಮುಗಿಸ್ಕೊಂಡು ಸಂಜೆ ಮಳೆ ಬಂತು 4-5 ಹಂಗೆ. ಆವಾಗ ಸಂಜೆ ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೆ ಬೋಂಡಾ ಟೀ ಪಕೋಡ ಟೀ ಎಲ್ಲ ಮಾಡಿಕೊಂಡು ಸಾಸ್ ಜೊತೆ ತಿಂದ್ಕೊಂಡು ಆಮೇಲೆ ನನ್ನ ಹಸ್ಬೆಂಡ್ ಬಂದಮೇಲೆ ರೆಡಿ ಆಗಿಬಿಟ್ಟು ಜಿಮ್ಗೆ ಹೋದೆ. ನಂದು ಫಸ್ಟ್ ಡೇ ಜಿಮ್ ಆಗಿರೋದ್ರಿಂದ ಹೇಗಿರುತ್ತೋ ಏನೋ ಅಂತ ಒಂಥರ ಕ್ಯೂರಿಯಾಸಿಟಿ ಇದೆ. ತುಂಬ ಒಂಥರ ಭಯ ಕೂಡ ಇದೆ. ಪಾಪು ಇಟ್ಕೊಂಡು ಇದೆಲ್ಲ ಜಿಮ್ಗೆಲ್ಲ ಹೋಗೋಕ್ಕೆ ಎಲ್ಲ ಮೇಂಟೈನ್ ಆಗುತ್ತೋ ಇಲ್ವೋ, ಟೈಮು ಮ್ಯಾನೇಜ್ ಆಗುತ್ತೋ ಇಲ್ವೋ ಅಂತ. ಆದರೂ ಕೂಡ ಫಸ್ಟ್ ಟೈಮ್ ಜಿಮ್ ಹೋಗ್ತಾ ಇರೋದ್ರಿಂದ ಫುಲ್ ಜೋಶಲ್ಲಿ ಹೋದೆ. ನೋಡಿ ಈಗ ರೆಡಿಯಾಗಿ 7 to 8 ಹೋಗೋಣ ಅಂತ ಈವ್ನಿಂಗ್ ನನ್ನ ಹಸ್ಬೆಂಡ್ ಬಂದಮೇಲೆ. ಸೊ ಈ ಥರ ರೆಡಿಯಾಗಿದೆ. ಅವ್ರು ಬಂದಮೇಲೆ ಅವ್ರ ಪಾಪನ ನೋಡ್ಕೊಳ್ತೀನಿ ಹೋಗು ಅಂತಾರೆ. ಸೊ ನನಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ.
ನನಗೆ ಫಸ್ಟ್ ಡೇ ಜಿಮ್ ಆಗಿರೋದ್ರಿಂದ ಬೇಸಿಕ್ ವಾರ್ಮಪ್ ಎಕ್ಸಸೈಸ್ ಮತ್ತು ಥ್ರೆಡ್ಮಿಲ್ ಮತ್ತು ಸೈಕ್ಲಿಂಗ್ ಮಾಡಿಸಿದ್ರು. ಚೆನ್ನಾಗಿ 8:30ಗೆಲ್ಲ ಜಿಮ್ನ ಮುಗಿಸ್ಕೊಂಡು ದಾರಿಲಿ ಬರ್ತಾ ದೇವ್ರ ಪೂಜೆ ನಡೀತಾ ಇತ್ತು. ಅದನ್ನು ನೋಡಿಕೊಂಡು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.